ನಮಸ್ಕಾರ ಮೇಷರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಧೈರ್ಯ ಮತ್ತು ಪ್ರವರ್ತಕ ಶಕ್ತಿಯ ದೃಷ್ಟಿಯಿಂದ ಕೇಳಿ. ಮೇಷರಾಶಿಯು ಪ್ರವರ್ತಕ ಮನೋಭಾವದಿಂದ ಮುನ್ನಡೆಯುತ್ತದೆ. ಮಂಗಳನ ಪ್ರಭಾವದಿಂದ ನಿಮ್ಮ ಉತ್ಸಾಹ ಮತ್ತು ಕ್ರಿಯಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಪ್ರಣಯದಲ್ಲಿ ಇಂದು ಅನಿರೀಕ್ಷಿತ ತಿರುವುಗಳು ಸಂಭವಿಸಬಹುದು. ಒಂಟಿಗಳು ಬೌದ್ಧಿಕ ಆಕರ್ಷಣೆಯ ಮೂಲಕ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ದಂಪತಿಗಳು ಭವಿಷ್ಯದ ಯೋಜನೆಗಳನ್ನು ಪ್ರಾಮಾಣಿಕತೆಯಿಂದ ಚರ್ಚಿಸುವ ಮೂಲಕ ಗಾಢತೆಯನ್ನು ನಿರ್ಮಿಸಬಹುದು. ಸಂಬಂಧದ ಬೇಡಿಕೆಗಳನ್ನು ಬೇಗ ನಿರ್ಧರಿಸುವ ಮುನ್ನ ಸಂಗಾತಿಯ ಸತ್ಯವನ್ನು ಕೇಳಲು ಸಮಯ ನೀಡಿ. ಮಂಗಳವಾರದ ಶಕ್ತಿ ನಿಮ್ಮ ನಿರ್ಧಾರಶೀಲತೆಯನ್ನು ಹೆಚ್ಚಿಸುತ್ತದೆ. ಮುಂದೂಡಿದ ಯೋಜನೆಗಳನ್ನು ಈಗ ನಿಭಾಯಿಸಲು ಸೂಕ್ತ ಸಮಯ. ಚಂದ್ರನ ಕ್ಷೀಣಿಸುವ ಹಂತವು ಹಳೆಯ ಸ್ವಯಂ ಸಂಶಯಗಳನ್ನು ಬಿಡಲು ಸಹಾಯ ಮಾಡುತ್ತದೆ ಮತ್ತು ನಿಜವಾದ ಆತ್ಮವಿಶ್ವಾಸಕ್ಕೆ ದಾರಿ ಮಾಡುತ್ತದೆ. ವೃತ್ತಿಯಲ್ಲಿ ಸಹಯೋಗ ಯೋಜನೆಗಳು ನಿಮ್ಮ ನಾಯಕತ್ವದ ಕೌಶಲಗಳನ್ನು ಬೆಳಗಿಸುತ್ತವೆ. ಸಹೋದ್ಯೋಗಿಯ ಅಸಾಂಪ್ರದಾಯಿಕ ಕಲ್ಪನೆಗಳನ್ನು ಗಂಭೀರವಾಗಿ ಪರಿಗಣಿಸಿ. ಮಧ್ಯಾಹ್ನದ ಮನ್ನಣೆಗಳು ಹಿಂದಿನ ಪ್ರಯತ್ನಗಳಿಗೆ ಹೊಸ ಗಮನವನ್ನು ತರುತ್ತವೆ. ನಿಮ್ಮ ಕೊಡುಗೆಗಳನ್ನು ದಾಖಲಿಸಿ. ಬೆಳಗಿನ ಸಮಯದಲ್ಲಿ ದೈಹಿಕ ಚೈತನ್ಯ ಉತ್ಕೃಷ್ಟವಾಗುತ್ತದೆ. ಹೃದಯ ರಕ್ತನಾಳದ ವ್ಯಾಯಾಮ ಅಥವಾ ಸಮರಕಲೆಗಳ ಅಭ್ಯಾಸಕ್ಕೆ ಇದು ಉತ್ತಮ ಸಮಯ. ಮಧ್ಯಾಹ್ನದ ಆಯಾಸವನ್ನು ತಪ್ಪಿಸಲು ನೀರಿನ ಸೇವನೆ ಮತ್ತು ಮಧ್ಯಾಹ್ನದ ಸೊಣ್ಣ ನಿದ್ದೆ ಉಪಯುಕ್ತವಾಗಬಹುದು. ಮಧ್ಯಾಹ್ನ 3 ಗಂಟೆಯ ಸುತ್ತ ಒಂದು ಶಾಂತ ವಿಶ್ರಾಂತಿ ಪರಿಗಣಿಸಿ. ಕುಟುಂಬದ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡುವ ಬದಲು ತಾಳ್ಮೆಯಿಂದ ಕೇಳಿ. ನಿಮ್ಮ ಉಪಸ್ಥಿತಿ ಕೆಲವೊಮ್ಮೆ ಪರಿಹಾರಕ್ಕಿಂತ ಹೆಚ್ಚು ಮೌಲ್ಯವಿದೆ. ಭಾವನಾತ್ಮಕ ಬಿಡುಗಡೆಗಾಗಿ ಚಿತ್ರಕಲೆ, ನೃತ್ಯ ಅಥವಾ ಕವಿತೆ ಪ್ರಯತ್ನಿಸಿ. ಅದೃಷ್ಟ ಸಂಖ್ಯೆಗಳು 7, 18, 23, 41, 56. ಮಧ್ಯಾಹ್ನದ ನಂತರ ವೃತ್ತಿ ಮತ್ತು ಆರ್ಥಿಕ ಚರ್ಚೆಗಳಲ್ಲಿ ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತದೆ. ಸಣ್ಣ ದೂರದ ಪ್ರಯಾಣಗಳು, ವಿಶೇಷವಾಗಿ ಶಿಕ್ಷಣ ಅಥವಾ ಕುಟುಂಬ ಸಂಬಂಧಿತ ಭೇಟಿಗಳು ಇಂದು ಫಲಪ್ರದ. ಬರ್ಗಂಡಿ ಬಣ್ಣ ಗಮನ ಸೆಳೆಯುತ್ತದೆ. ಈಶಾನ್ಯ ದಿಕ್ಕಿನಲ್ಲಿ ಪ್ರಮುಖ ಸಭೆಗಳಿಗೆ ಹೋಗಿ. ಪರಿಹಾರ: ತಾಮ್ರದ ಆಭರಣಗಳನ್ನು ಧರಿಸಿ ಅಥವಾ ಎಡಜೇಬಿನಲ್ಲಿ ತಾಮ್ರ ನಾಣ್ಯವಿಡಿ. ಬೆಳಗ್ಗೆ 6 ಗಂಟೆಗೆ ಪೂರ್ವಕ್ಕೆ ಮುಖ ಮಾಡಿ ಕೆಂಪು ಮೇಣಬತ್ತಿಯನ್ನು ಬೆಳಗಿ ನಾನು ನನ್ನ ಯೋಧ ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಹರಿಸುತ್ತೇನೆ ಎಂದು ದೃಢೀಕರಿಸಿ. ಮಧ್ಯಾಹ್ನದ ಜೇನುತುಪ್ಪ ಶುಂಠಿ ಚಹಾ ನಿಮ್ಮ ಆಂತರಿಕ ಬೆಂಕಿಯನ್ನು ಸಮತೋಲನ ಮಾಡುತ್ತದೆ. ನಮಸ್ಕಾರ ವೃಷಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಭೌತಿಕ ಸ್ಥಿರತೆ ಮತ್ತು ಸಂವೇದನಾತ್ಮಕ ಸಮೃದ್ಧಿಯ ದೃಷ್ಟಿಯಿಂದ ಕೇಳಿ. ಶುಕ್ರನ ಪ್ರಭಾವದಿಂದ ನಿಮ್ಮ ಇಂದ್ರಿಯ ಸೌಂದರ್ಯ ಮತ್ತು ಭಾವನಾತ್ಮಕ ಆಕರ್ಷಣೆ ಇಂದು ಬೆಳಗುತ್ತದೆ. ಒಂಟಿಗಳು ಸೃಜನಶೀಲ ಸಮುದಾಯಗಳು ಅಥವಾ ಕೆಲಸ ಸಂಬಂಧಿತ ಸಾಮಾಜಿಕ ವೇದಿಕೆಗಳಲ್ಲಿ ಆಸಕ್ತಿದಾಯಕ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ಜೋಡಿಯಾದವರು ಸರಳ ದಿನನಿತ್ಯದ ಕ್ಷಣಗಳ ಮೂಲಕ ಪ್ರಣಯವನ್ನು ಮರುಶೋಧಿಸುತ್ತಾರೆ. ದುರ್ಬಲತೆಯು ಇಂದು ಬಂಧಗಳನ್ನು ಬಲಪಡಿಸುತ್ತದೆ. ಮಂಗಳವಾರದ ಮಂಗಳ ಶಕ್ತಿ ನಿಮ್ಮ ನಿರ್ಧಾರಶೀಲತೆಯನ್ನು ಸಕ್ರಿಯಗೊಳಿಸುತ್ತದೆ. ಮುಂದೂಡಿದ ವೈಯಕ್ತಿಕ ಪ್ರಯೋಜನಗಳನ್ನು ಈಗ ನಿಭಾಯಿಸಲು ಇದು ಸೂಕ್ತ ಸಮಯ. ಚಂದ್ರನ ಕ್ಷೀಣಿಸುವ ಹಂತವು ಹಳೆಯ ಸ್ವಯಂ ಸಂದೇಹಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಆಂತರಜ್ಞಾನವನ್ನು ನಂಬಿ. ವೃತ್ತಿಯಲ್ಲಿ ಸಹಯೋಗಿ ಪ್ರಯೋಜನಗಳು ನಿಮ್ಮ ರಾಜತಾಂತ್ರಿಕ ನಾಯಕತ್ವವನ್ನು ಬೇಡುತ್ತವೆ. ಗುಣಮಟ್ಟದ ಮೇಲೆ ಗಮನಹರಿಸಿ ಮತ್ತು ಹೊಸ ಉಪಕ್ರಮಗಳ ಬದಲು ಅಸ್ತಿತ್ವದಲ್ಲಿರುವ ಕಾರ್ಯಗಳನ್ನು ಪೂರ್ಣಗೊಳಿಸಿ. ದೇಹ ಮತ್ತು ಶ್ವಾಸವನ್ನು ಸಮನ್ವಯಿಸುವ ಸೌಮ್ಯ ಯೋಗ ಅಥವಾ ತೈಚಿ ಅಭ್ಯಾಸಗಳಿಗೆ ಆದ್ಯತೆ ನೀಡಿ. ಚಹಾ ಮತ್ತು ಹೆಚ್ಚಿನ ನೀರಿನ ಸೇವನೆ ಮೂಲಕ ನಿರ್ವಿಷೀಕರಣವನ್ನು ತಡೆಯಿರಿ. ಕೆಲಸದ ವೇಳೆ ಗಂಟಲು ಅಥವಾ ಕುತ್ತಿಗೆಯ ಒತ್ತಡವನ್ನು ತಗ್ಗಿಸಲು ಸರಿಯಾದ ಭಂಗಿ ಮತ್ತು ಚಿಕ್ಕ ವಿರಾಮಗಳನ್ನು ಅಳವಡಿಸಿ. ಕುಟುಂಬ ಸಂಭಾಷಣೆಗಳಲ್ಲಿ ತಾತ್ಕಾಲಿಕ ಪರಿಹಾರಗಳ ಬದಲು ತಾಳ್ಮೆಯಿಂದ ಆಲಿಸಿ. ನಿಮ್ಮ ಸ್ಥಿರತೆಯು ಇತರರಿಗೆ ಭರವಸೆ ನೀಡುತ್ತದೆ. ಅದೃಷ್ಟ ಸಂಖ್ಯೆಗಳು 7, 18, 26, 33, 41. ವೃತ್ತಿ ಚರ್ಚೆಗಳು ಮತ್ತು ಹಣಕಾಸು ಯೋಜನೆಗಳಲ್ಲಿ ಇಂದು ಅದೃಷ್ಟ ನಿಮ್ಮನ್ನು ಬೆಂಬಲಿಸುತ್ತದೆ. ಪಚ್ಚೆ ಹಸಿರು ನಿಮ್ಮ ಸಮೃದ್ಧಿಯನ್ನು ಆಕರ್ಷಿಸುತ್ತದೆ. ತಾಮ್ರದ ಆಭರಣಗಳು ಶುಕ್ರನ ಆಶೀರ್ವಾದವನ್ನು ಹೆಚ್ಚಿಸುತ್ತವೆ. ದೂರ ಪ್ರಯಾಣಗಳನ್ನು ಮುಂದೂಡಿ. ಬದಲಾಗಿ ಹತ್ತಿರದ ನೈಸರ್ಗಿಕ ಉದ್ಯಾನಗಳು ಅಥವಾ ಗ್ರಾಮಾಂತರ ಮಧ್ಯಾಹ್ನದ ಡ್ರೈವ್ ನಿಮ್ಮ ಮನಸ್ಸಿಗೆ ಪುನರುಜ್ಜೀವನ ನೀಡುತ್ತದೆ. ಪರಿಹಾರವಾಗಿ ಹೃದಯ ಚಕ್ರದ ಹತ್ತಿರ ಗುಲಾಬಿ ಸ್ಫಟಿಕ ಧರಿಸಿ. ಸೂರ್ಯೋದಯದಲ್ಲಿ ಓಂ ಶುಕ್ರಾಯ ನಮಃ 16 ಬಾರಿ ಜಪಿಸಿ. ಪ್ರಮುಖ ನಿರ್ಧಾರಗಳ ಸಮಯದಲ್ಲಿ ಈಶಾನ್ಯಕ್ಕೆ ಮುಖ ಮಾಡಿ ಮತ್ತು ನಿಮ್ಮ ಸ್ಥಿರತೆಯನ್ನು ನಂಬಿ. ವೃಷಭರೇ, ಇಂದು ನಿಮ್ಮ ತಾಳ್ಮೆ ಮತ್ತು ಭೌತಿಕ ಜ್ಞಾನವೇ ನಿಮ್ಮ ಶಕ್ತಿ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಬುದ್ಧಿವಂತಿಕೆ ಮತ್ತು ಸಂವಹನದ ದೃಷ್ಟಿಯಿಂದ ಕೇಳಿ. ಬುಧನ ಪ್ರಭಾವದಿಂದ
ನಿಮ್ಮ ಮನಸ್ಸು ತೀಕ್ಷ್ಣವಾಗಿದ್ದು ಮಾರ್ಚ್ 2026 ನಿಮಗೆ ಸಂವಹನ ಮತ್ತು ನೆಟ್ವರ್ಕಿಂಗ್ನಲ್ಲಿ ಪ್ರಮುಖ ಅವಕಾಶಗಳನ್ನು ತರುತ್ತದೆ. ತಿಂಗಳ ಆರಂಭದಲ್ಲಿ ಸಾಮಾಜಿಕ ಸಂಪರ್ಕಗಳು ಮತ್ತು ಆಲೋಚನಾ ವಿನಿಮಯಗಳು ಪ್ರಮುಖವಾಗುತ್ತವೆ. ನಿಮ್ಮ ಮಾತುಗಳು ಪ್ರಭಾವಶಾಲಿಯಾಗುತ್ತವೆ. ಮಕರ ರಾಶಿಯ ಮೂಲಕ ಶುಕ್ರನ ಪರಿವರ್ತನೆ ಸಂಬಂಧಗಳಲ್ಲಿ ಸ್ಥಿರತೆಯನ್ನು ತರಲು ಸಹಾಯ ಮಾಡುತ್ತದೆ. ಸಂಬಂಧಗಳಲ್ಲಿ ಇಂದು ಹೃದಯದಿಂದ ಹೃದಯಕ್ಕೆ ಸಂಭಾಷಣೆಗಳು ಪ್ರಭಾವಶಾಲಿಯಾಗುತ್ತವೆ. ಒಂಟಿಗಳು ಪುಸ್ತಕದ ಅಂಗಡಿ, ಆನ್ಲೈನ್ ಚರ್ಚೆ ಅಥವಾ ಸಾಂಸ್ಕೃತಿಕ ವೇದಿಕೆಗಳಲ್ಲಿ ಹಾಸ್ಯ ಮತ್ತು ಬೌದ್ಧಿಕ ವಿನಿಮಯದ ಮೂಲಕ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ದಾಂಪತ್ಯಗಳು ಹಗುರಾದ ನಗಿನ ಕ್ಷಣಗಳ ಮೂಲಕ ಆಳವಾದ ಅನ್ಯೋನ್ಯತೆಯನ್ನು ನಿರ್ಮಿಸಬಹುದು. ಸಂಘರ್ಷ ಬಂದಾಗ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಸಂವಹನವನ್ನು ತೆರೆಯಿರಿ. ಮಂಗಳದ ಪ್ರಭಾವವು ಮಧ್ಯಭಾಗದಲ್ಲಿ ನಿಮ್ಮ ಮಹತ್ವಾಂಶಗಳನ್ನು ಪ್ರೇರೇಪಿಸುತ್ತದೆ. ಹೊಸ ಯೋಜನೆಗಳು ಮತ್ತು ಜವಾಬ್ದಾರಿಗಳು ಉದ್ಭವಿಸಬಹುದು. ತಂಡದ ಸೆಟ್ಟಿಂಗ್ಗಳಲ್ಲಿ ನಿಮ್ಮ ಸಮಸ್ಯಾ ಪರಿಹಾರ ಸಾಮರ್ಥ್ಯ ಅಮೂಲ್ಯವಾಗುತ್ತದೆ. ಸಹೋದ್ಯೋಗಿಗಳ ಅಸಾಂಪ್ರದಾಯಿಕ ಕಲ್ಪನೆಗಳನ್ನು ಗಮನದಿಂದ ಪರಿಗಣಿಸಿ. ಮೌಖಿಕ ಒಪ್ಪಂದಗಳಿಗಿಂತ ಲಿಖಿತ ಸಂವಹನ ಮತ್ತು ದಾಖಲೆಗಳು ಈಗ ಹೆಚ್ಚು ಮಹತ್ವ ಹೊಂದಿವೆ. ಪ್ರಸ್ತಾಪನೆಗಳನ್ನು ಸಲ್ಲಿಸುವ ಮೊದಲು ಪಾಲಿಷ್ ಮಾಡಿ. ಮಾನಸಿಕ ಚುರುಕಲಿಗೆ ಉಸಿರಾಟದ ವ್ಯಾಯಾಮಗಳು ಮತ್ತು ಸೌಮ್ಯ ಹಿಗ್ಗುವಿಕೆಗಳು ಸಹಾಯ ಮಾಡುತ್ತವೆ. ಭುಗಳ ಮತ್ತು ತೋಳಿನ ನಯತ ಮೇಲೆ ಗಮನಹರಿಸಿ. ಮಧ್ಯಾಹ್ನ 2-4 ಗಂಟೆಗಳ ನಡುವೆ ಸಣ್ಣ ವಿಶ್ರಾಂತಿ ಅಥವಾ ಗಿಡಮೂಲಿಕೆ ಚಹಾ ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ರಾತ್ರಿ ಕನಿಷ್ಠ 7 ಗಂಟೆಯ ನಿದ್ರೆ ನೀಡಿ. ಪ್ರಯಾಣದ ದೃಷ್ಟಿಯಿಂದ ಸ್ಥಳೀಯ ಪರಿಶೋಧನೆಗಳು ಮತ್ತು ಸ್ವಯಂ ಪ್ರೇರಿತ ಡ್ರೈವ್ಗಳು ಹೊಸ ದೃಷ್ಟಿಕೋನಗಳನ್ನು ತರುತ್ತವೆ. ಅದೃಷ್ಟದ ಸಂಖ್ಯೆಗಳು 7, 16, 23, 38, 41, 52. ಸಂವಹನ ಮತ್ತು ಕಲಿಕೆಯ ಅವಕಾಶಗಳಲ್ಲಿ ಇಂದು ನಿಮ್ಮನ್ನು ಅದೃಷ್ಟ ಬೆಂಬಲಿಸುತ್ತದೆ. ಪರಿಹಾರ: ಆಕಾಶ ನೀಲಿ ಅಥವಾ ಬೆಳ್ಳಿ ಧರಿಸಿ. ಸೂರ್ಯೋದಯದಲ್ಲಿ ಓಂ ಬುಧಾಯ ನಮಃ 9 ಬಾರಿ ಜಪಿಸಿ. ಮೇಜಿನ ಮೇಲೆ ಸಣ್ಣ ಆಕ್ವಾಮೆರಿನ್ ಸ್ಫಟಿಕವನ್ನಿಟ್ಟು ಮಾನಸಿಕ ಸ್ಪಷ್ಟತೆಯನ್ನು ಉತ್ತೇಜಿಸಿ. ಬೆಳಗಿನ ಸಮಯದಲ್ಲಿ ಸಣ್ಣ ಉತ್ಸಾಹಪೂರಿತ ಕಾರ್ಯವನ್ನು ಪೂರ್ಣಗೊಳಿಸಿ. ದಿನವು ಸ್ಪಷ್ಟತೆಯಿಂದ ಹರಿಯುತ್ತದೆ. ನಮಸ್ಕಾರ ಕರ್ಕಾಟಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಚಂದ್ರನ ಸಂವೇದನಾತ್ಮಕ ಶಕ್ತಿಯ ದೃಷ್ಟಿಯಿಂದ ಕೇಳಿ. ಚಂದ್ರನ ಆಳದಿಂದ ನೀವು ಭಾವನಾತ್ಮಕವಾಗಿ ಸಂವೇದನಾಶೀಲರಾಗಿದ್ದೀರಿ. ಪೋಷಣೆ ಮತ್ತು ಒಳನೋಟ ನಿಮ್ಮ ಸ್ವಭಾವದ ಕೇಂದ್ರ. ಪ್ರಣಯದಲ್ಲಿ ಪುಸ್ತಕ ಮಳಿಗೆಗಳು ಅಥವಾ ಶೈಕ್ಷಣಿಕ ವೇದಿಕೆಗಳಲ್ಲಿ ನಡೆಯುವ ಬೌದ್ಧಿಕ ಸಂಭಾಷಣೆಗಳು ಒಂಟಿಗಳಿಗೆ ಆಕರ್ಷಣೆಯನ್ನು ತರಬಹುದು. ಜೋಡಿಯಾದವರು ಸಣ್ಣ ಹೃದಯ ಸ್ಪರ್ಶಿ ಕ್ರಿಯೆಗಳ ಮೂಲಕ ಸಂಬಂಧವನ್ನು ಪುನರುಜ್ಜೀವನಗೊಳಿಸಬಹುದು. ಇಂದು ನಗು ಮತ್ತು ಸೌಮ್ಯತೆ ಬಂಧಗಳನ್ನು ಬಲಪಡಿಸುತ್ತವೆ. ಮಂಗಳವಾರದ ಮಂಗಳ ಶಕ್ತಿ ನಿಮ್ಮ ನಿರ್ಧಾರಶೀಲತೆಯನ್ನು ಉತ್ತೇಜಿಸುತ್ತದೆ. ವೈಯಕ್ತಿಕ ಗಡಿಗಳಲ್ಲಿ ಸ್ಪಷ್ಟ ಕ್ರಮಗಳನ್ನು ಕೈಗೊಳ್ಳಲು ಇದು ಸೂಕ್ತ ಸಮಯ. ಚಂದ್ರನ ಕ್ಷೀಣಿಸುವ ಹಂತವು ಹಳೆಯ ರಕ್ಷಣಾತ್ಮಕ ನಡವಳಿಕೆಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಆಂತರಿಕ ಜ್ಞಾನವನ್ನು ನಂಬಿ. ವೃತ್ತಿಯಲ್ಲಿ ಸಹಯೋಗ ಪ್ರಾಜೆಕ್ಟ್ಗಳು ನಿಮ್ಮ ನಾಯಕತ್ವದ ನಯವನ್ನು ಬೇಡುತ್ತವೆ. ತಂಡದ ಸಭೆಗಳನ್ನು ಸಹಾನುಭೂತಿಯಿಂದ ಮುನ್ನಡೆಸಿರಿ ಮತ್ತು ಹೊಸ ವಿಚಾರಗಳನ್ನು ಮಧ್ಯಾಹ್ನದ ಬುದ್ಧಿಮತ್ತೆ ಅವಧಿಯಲ್ಲಿ ದಾಖಲಿಸಿ. ಆರೋಗ್ಯ ಮತ್ತು ಸ್ವಾಸ್ಥ್ಯಕ್ಕೆ ವಿಶೇಷ ಜಾಗರೂಕತೆ ನೀಡಿ. ಎಚ್ಚರಿಕೆಯಿಂದ ತಿನ್ನಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಮಧ್ಯಾಹ್ನದ ಆಯಾಸವನ್ನು ತಡೆಯಲು ಮಧ್ಯಾಹ್ನ 3 ಗಂಟೆಯ ಸುತ್ತ ಸಣ್ಣ ವಿಶ್ರಾಂತಿ ಅಥವಾ ಗಿಡಮೂಲಿಕೆ ಚಹಾ ಪ್ರಯೋಜನಕಾರಿ. ಹೊಟ್ಟೆಯಲ್ಲಿನ ಭಾವನಾತ್ಮಕ ಸಂಗ್ರಹವನ್ನು ಬಿಡುಗಡೆ ಮಾಡಲು ಆಳದ ಹೊಟ್ಟೆಯ ಉಸಿರಾಟವನ್ನು ಅಭ್ಯಾಸ ಮಾಡಿ. ಹಸಿರಿನ ಬಳಿ 20 ನಿಮಿಷದ ಚುರುಕಾದ ನಡಿಗೆ ನಿಮ್ಮ ಚೈತನ್ಯವನ್ನು ಸಮತೋಲನಗೊಳಿಸುತ್ತದೆ. ಕುಟುಂಬದ ಚಲನಶೀಲತೆಗೆ ನಿಮ್ಮ ತಾಳ್ಮೆ ಮತ್ತು ಪೌರಾಣಿಕ ಸಹಾನುಭೂತಿ ಮುಖ್ಯ. ತಕ್ಷಣದ ಪರಿಹಾರಗಳ ಬದಲು ಆಲಿಸುವುದೇ ಇಂದು ಮುಖ್ಯ. ಪ್ರಯಾಣದ ದೃಷ್ಟಿಯಿಂದ ಮಹತ್ವದ ಪ್ರಯಾಣಗಳನ್ನು ಮುಂದೂಡಿ. ಬದಲಾಗಿ ಸ್ಥಳೀಯ ನೀರಿನ ಪ್ರದೇಶಗಳು ಅಥವಾ ಐತಿಹಾಸಿಕ ಸ್ಥಳಗಳ ಬಳಿ ಸಣ್ಣ ಭೇಟಿಗಳು ಅನಿರೀಕ್ಷಿತ ಸಂಪರ್ಕಗಳನ್ನು ತರುತ್ತವೆ. ಪರಿಹಾರ: ಮುತ್ತು ಅಥವಾ ಚಂದ್ರಶೀರೆಯ ಆಭರಣವನ್ನು ಧರಿಸಿ. ಮಲಗುವ ಮುನ್ನ ಏಲಕ್ಕಿ ಬೆರೆಸಿದ ಹಾಲನ್ನು ಕುಡಿಯಿರಿ. ಸಂಜೆ ಮಂತ್ರವನ್ನು ಪಶ್ಚಿಮಕ್ಕೆ ಮುಖ ಮಾಡಿ ಓಂ ಚಂದ್ರಾಯ ನಮಃ 11 ಬಾರಿ ಜಪಿಸಿ. ಅದೃಷ್ಟ ಸಂಖ್ಯೆಗಳು 7, 18, 23, 31, 46. ಮಧ್ಯಾಹ್ನ 2-4 ಗಂಟೆಯ ಸಂವಹನಗಳು ವಿಶೇಷವಾಗಿ ಫಲದಾಯಿ. ನಮಸ್ಕಾರ ಸಿಂಹರೇ, ನಿಮಗೆ ವಿಸ್ತಾರ, ಸೃಜನಶೀಲತೆ ಮತ್ತು ನಾಯಕತ್ವದ ಹೊಸ ವೇದಿಕೆಯನ್ನು ತರುತ್ತದೆ. ನಿಮ್ಮ ಒಳಗಿನ ಬೆಳಕನ್ನು ಹೊರಗೆ ತೋರಿಸಿ. ಬುಧನ ಜೋಡಣೆ ನಿಮ್ಮ ಸೃಜನಶೀಲ ಸಂವಹನವನ್ನು ಉತ್ತೇಜಿಸುತ್ತದೆ. ನಿಮ್ಮ ಕಲ್ಪನೆಗಳು ಯೋಜನೆಗಳಾಗಿ ರೂಪುಗೊಳ್ಳುತ್ತವೆ.
ಸೂರ್ಯ ಮೀನರಾಶಿಯಲ್ಲಿ 20ನೇ ತಾರೀಕಿನವರೆಗೆ ಇರುವುದರಿಂದ ಆತ್ಮಾವಲೋಕನಕ್ಕೆ ಅವಕಾಶ ಸಿಗುತ್ತದೆ. ನಿಮ್ಮ ಒಳಗಿನ ಪ್ರೇರಣೆಯನ್ನು ಗಮನಿಸಿ. ಮಧ್ಯಭಾಗದಲ್ಲಿ ಮಂಗಳನ ಪ್ರವೇಶವು ವೃತ್ತಿಜೀವನಕ್ಕೆ ಚಟುವಟಿಕೆಯನ್ನು ತರುತ್ತದೆ. ಉಪಕ್ರಮಗಳಿಗೆ ಸಿದ್ಧರಾಗಿ. ತುಲಾ ಮೂಲಕ ಶುಕ್ರನ ಹರಿವು ಸಂಬಂಧಗಳಲ್ಲಿ ಸಮತೋಲನ ಮತ್ತು ಸೌಮ್ಯತೆಯನ್ನು ತರಲಿದೆ. ಹೃದಯಸ್ಪರ್ಶಿ ಸಂಭಾಷಣೆಗಳು ಸಂಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ಸಾಮಾಜಿಕ ಕೂಟಗಳಲ್ಲಿ ಆಸಕ್ತಿದಾಯಕ ಮುಖಾಮುಖಿಗಳನ್ನು ಎದುರಿಸಬಹುದು. ದಾಂಪತ್ಯಗಳು ಭಾವನಾತ್ಮಕವಾಗಿ ಹೆಚ್ಚು ಸಮನ್ವಯವಾಗುತ್ತಾರೆ. ಸಂಘರ್ಷ ಬಂದಾಗ ತಕ್ಷಣದ ಪ್ರತಿಕ್ರಿಯೆಗಳನ್ನು ತಪ್ಪಿಸಿ ಮತ್ತು ಶಾಂತವಾಗಿ ಸಂವಹಿಸಿ. ಮಧ್ಯಭಾಗದಲ್ಲಿ ಮಂಗಳನ ಪ್ರವೇಶವು ವೃತ್ತಿಜೀವನದಲ್ಲಿ ಚೈತನ್ಯ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಹೊಸ ಅವಕಾಶಗಳು ಮತ್ತು ಪ್ರಸ್ತಾಪನೆಗಳು ಉದ್ಭವಿಸುತ್ತವೆ. ಉಪಕ್ರಮವು ಅವಕಾಶಗಳನ್ನು ತರುತ್ತದೆ, ಆದರೆ ಸಹಕಾರದೊಂದಿಗೆ ದೃಢತೆಯನ್ನು ಸಮತೋಲನಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಮಹತ್ವಿನ ಒಪ್ಪಂದಗಳ ಮೊದಲು ಸಂಪೂರ್ಣ ಮೌಲ್ಯಮಾಪನ ಮಾಡಿ. ದೀರ್ಘಕಾಲೀನ ದೃಷ್ಟಿಯನ್ನು ಗಮನದಲ್ಲಿರಿಸಿ. ಆರೋಗ್ಯಕ್ಕೆ ಆದ್ಯತೆ ನೀಡಿ. ಫಿಟ್ನೆಸ್ ಮತ್ತು ಮಾನಸಿಕ ಆರೋಗ್ಯ ಅಭ್ಯಾಸಗಳನ್ನು ದಿನಚರಿಯಲ್ಲಿ ಸೇರಿಸಿ. ಮೈಂಡ್ಫುಲ್ನೆಸ್, ಯೋಗ ಅಥವಾ ಧ್ಯಾನವು ತಕ್ಷಣದ ಬದಲಾವಣೆಗಳ ನಡುವೆ ಮನಸ್ಸಿನ ಶಾಂತಿಯನ್ನು ಕಾಪಾಡುತ್ತದೆ. 14ನೇ ತಾರೀಕಿನ ಹುಣ್ಣಿಮೆ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಮತ್ತು ವಾಸ್ತವವನ್ನು ಸಮನ್ವಯಿಸಲು ಸ್ಪಷ್ಟತೆ ತರುತ್ತದೆ. ಅದೃಷ್ಟ ಸಂಖ್ಯೆಗಳು 8, 17, 26, 35, 42. ಚಿನ್ನದ ಹಳದಿ ಮತ್ತು ಕಡುಗೆಂಪು ಬಣ್ಣಗಳು ಹೆಚ್ಚಿನ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಸ್ಥಳೀಯ ಚಿಕ್ಕ ಪ್ರವಾಸಗಳು ಮತ್ತು ಸಾಂಸ್ಕೃತಿಕ ಭೇಟಿಗಳು ಪ್ರೇರಣೆಯನ್ನು ನೀಡುತ್ತವೆ. ಮಧ್ಯಾಹ್ನ 2 ರಿಂದ 4 ಗಂಟೆಯ ನಡುವೆ ಚಿಕ್ಕ ಸಾಹಸಮಯ ವಿಹಾರಗಳು ನಿಮಗೆ ಹೊಸ ದೃಷ್ಟಿಕೋನಗಳನ್ನು ತರುತ್ತವೆ. ಪರಿಹಾರ: ಮಾಣಿಕ್ಯ ಅಥವಾ ಗಾರ್ನೆಟ್ ಉಂಗುರವನ್ನು ಧರಿಸಿ. ಬೆಳಿಗ್ಗೆ ಸೂರ್ಯೋದಯದಲ್ಲಿ ಪೂರ್ವಕ್ಕೆ ಮುಖ ಮಾಡಿ 11 ಬಾರಿ ಓಂ ಸೂರ್ಯಾಯ ನಮಃ ಪಠಿಸಿ. ಜೇನುತುಪ್ಪ ಶುಂಠಿ ಟೀ ನಿಮ್ಮ ಆತ್ಮವಿಶ್ವಾಸ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಸಿಂಹರೇ, ಮಾರ್ಚ್ 2026 ನಿಮ್ಮ ಸೃಜನಶೀಲತೆ ಮತ್ತು ನಾಯಕತ್ವವನ್ನು ಬೆಳಗುತ್ತದೆ. ಬೆಳಕನ್ನು ಸ್ವೀಕರಿಸಿ ಮತ್ತು ಹೊಸ ಮಾರ್ಗಗಳನ್ನು ಧೈರ್ಯವಾಗಿ ಅನುಸರಿಸಿ. ನಮಸ್ಕಾರ ಕನ್ಯಾರೆ, ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿ ಮತ್ತು ಪ್ರಾಯೋಗಿಕತೆ ಬೆಳಗುತ್ತದೆ. ಸಣ್ಣ ಕ್ರಮಗಳು ದೊಡ್ಡ ಪರಿಣಾಮ ತರುತ್ತವೆ. ಬುಧನ ಪ್ರಭಾವದಿಂದ ನಿಮ್ಮ ಮನಸ್ಸು ತೀಕ್ಷ್ಣವಾಗಿದೆ. ವಿವರಗಳನ್ನು ಗಮನಿಸಿ ಮತ್ತು ತ್ವರಿತ ನಿರ್ಧಾರಗಳಿಗಿಂತ ಸಣ್ಣ ಪರಿಶೀಲನೆಗಳನ್ನು ಮಾಡಿ. ಕಾರ್ಯತಂತ್ರ ಮತ್ತು ವ್ಯವಸ್ಥೆಯ ಮೇಲೆ ಗಮನ ಹರಿಸುವುದು ಇಂದು ಫಲಪ್ರದ. ಸಂಬಂಧಗಳಲ್ಲಿ ಇಂದು ಅರ್ಥಪೂರ್ಣ ಸಂಭಾಷಣೆಗಳು ಮುಖ್ಯ. ಒಂಟಿಗಳು ಬುದ್ಧಿವಂತಿಕೆಯಿಂದ ಆಕರ್ಷಿಸಲ್ಪಡುತ್ತಾರೆ. ದಾಂಪತ್ಯಗಳು ಸಹಕಾರದ ಮೂಲಕ ಸಮತೋಲನವನ್ನು ಕಂಡುಕೊಳ್ಳುತ್ತಾರೆ. ದುರ್ಬಲತೆಯನ್ನು ಹಂಚಿಕೊಳ್ಳುವುದು ಬಂಧಗಳನ್ನು ಗಾಢಗೊಳಿಸುತ್ತದೆ. ಮಂಗಳನ ಶಕ್ತಿ ನಿಮ್ಮ ನಿರ್ಧಾರಶೀಲತೆಯನ್ನು ಉತ್ತೇಜಿಸುತ್ತದೆ. ಮುಂದೂಡಿದ ಕಾರ್ಯಗಳನ್ನು ಪ್ರಾರಂಭಿಸಲು ಸೂಕ್ತ ಸಮಯ. ತಂಡದೊಳಗಿನ ಸಮಸ್ಯೆ ಪರಿಹಾರದಲ್ಲಿ ನಿಮ್ಮ ವ್ಯವಸ್ಥಿತ ವಿಧಾನವು ಮೌಲ್ಯವಿದೆ. ಪ್ರಸ್ತಾಪನೆಗಳನ್ನು ಸಲ್ಲಿಸುವ ಮೊದಲು ಒಂದು ಸಣ್ಣ ತಿದ್ದುಪಡಿ ಮಾಡಿ. ಶರೀರಕ್ಕೆ ಸಣ್ಣ ಚಲನೆಗಳು ಮತ್ತು ಉಸಿರಾಟ ಅಭ್ಯಾಸಗಳು ಇಂದು ಮುಖ್ಯ. ಮಧ್ಯಾಹ್ನದ ಸಣ್ಣ ವಿಶ್ರಾಂತಿ ಅಥವಾ ಗಿಡಮೂಲಿಕೆ ಚಹಾ ನಿಮ್ಮ ಶಕ್ತಿಯನ್ನು ಪುನರುಜ್ಜೀವನಗೊಳಿಸುತ್ತದೆ. ರಾತ್ರಿ ಉತ್ತಮ ನಿದ್ರೆಗಾಗಿ ಸಮಯ ಕಾಪಾಡಿ. ಅದೃಷ್ಟ ಸಂಖ್ಯೆ 7, 16, 23. ಮಧ್ಯಾಹ್ನದ ಸಂವಹನಗಳು ವಿಶೇಷವಾಗಿ ಫಲಪ್ರದ. ಪರಿಹಾರ: ಹಸಿರು ಅವೆಂಚುರಿನ್ ಧರಿಸಿ. ಬೆಳಗ್ಗೆ 16 ಬಾರಿ ಓಂ ಬುಧಾಯ ನಮಃ ಜಪಿಸಿ. ನಮಸ್ಕಾರ ತುಲಾರಾಶಿಯವರೇ, ಇಂದು ಸಮತೋಲನ ಮತ್ತು ಸಂವಹನ ನಿಮ್ಮ ಪ್ರಮುಖ ಶಕ್ತಿಗಳು. ಸೌಂದರ್ಯ ಮತ್ತು ನ್ಯಾಯವನ್ನು ನಿಮ್ಮ ದಿನದ ಮಾರ್ಗದರ್ಶಕವಾಗಿ ಬಳಸಿ. ಶುಕ್ರನ ಪ್ರಭಾವದಿಂದ ನಿಮ್ಮ ಸಂವೇದನೆ ಮತ್ತು ರಾಜತಾಂತ್ರಿಕತೆ ಬೆಳಗುತ್ತದೆ. ಸೌಂದರ್ಯ ಮತ್ತು ನ್ಯಾಯದ ಸಂವೇದನೆ ಮೂಲಕ ಸಂಬಂಧಗಳು ಮತ್ತು ಕೆಲಸಗಳು ಸುಗಮಗೊಳ್ಳುತ್ತವೆ. ವಿವರಗಳಲ್ಲಿ ಸಮತೋಲನವನ್ನು ಕಾಪಾಡಿ. ತ್ವರಿತ ನಿರ್ಧಾರಗಳಿಗಿಂತ ಸಣ್ಣ ಪರಿಶೀಲನೆಗಳು ಉತ್ತಮ ಫಲ ತರುತ್ತವೆ. ಅವಿವಾಹಿತರು ಬೌದ್ಧಿಕ ಸಂಭಾಷಣೆಗಳ ಮೂಲಕ ಆಕರ್ಷಣೆಯನ್ನು ಕಂಡುಕೊಳ್ಳುತ್ತಾರೆ. ಕಾರ್ಯಾಗಾರ ಅಥವಾ ಚರ್ಚಾ ಗುಂಪುಗಳಲ್ಲಿ ನೈಜ ಸಂಪರ್ಕ ಸಾಧ್ಯ. ದಂಪತಿಗಳು ಪ್ರಾಪಂಚಿಕ ವಿಷಯಗಳನ್ನು ಶಾಂತವಾಗಿ ಚರ್ಚಿಸುವ ಮೂಲಕ ಸಮನ್ವಯವನ್ನು ಗಾಢಗೊಳಿಸಬಹುದು. ತಂಡದೊಳಗಿನ ಸಹಯೋಗ ಇಂದು ಫಲಪ್ರದ. ನಿಮ್ಮ ಮಧ್ಯಸ್ಥಿಕೆ ಕೌಶಲಗಳು ಸಮಸ್ಯೆಗಳನ್ನು ಶಾಂತವಾಗಿ ಪರಿಹರಿಸುತ್ತವೆ. ಹಣಕಾಸಿನಲ್ಲಿ ತಾತ್ಕಾಲಿಕ ನಿರ್ಧಾರಗಳನ್ನು ತಾಳ್ಮೆಯಿಂದ ಮಾಡಿ. ದಾಖಲೆಗಳನ್ನು ಪರಿಶೀಲಿಸುವುದು ಇಂದು ಮುಖ್ಯ. ಚುರುಕಾದ ನಡಕೆ ಅಥವಾ ಹೃದಯ ರಕ್ತನಾಳದ ವ್ಯಾಯಾಮ ಇಂದು ಸೂಕ್ತ. ಮಧ್ಯಾಹ್ನದ ನಂತರ ಸಣ್ಣ ವಿಶ್ರಾಂತಿ ಮತ್ತು ಉಸಿರಾಟ ಅಭ್ಯಾಸಗಳು ಮನಸ್ಸನ್ನು ಶಾಂತಗೊಳಿಸುತ್ತವೆ. ನೀರಿನ ಸೇವನೆ ಮತ್ತು ಸರಳ ಆಹಾರಕ್ಕೆ ಆದ್ಯತೆ ನೀಡಿ. ಇಂದು ಸಮತೋಲನವನ್ನು ಪ್ರಥಮ ಸ್ಥಾನಕ್ಕಿಟ್ಟುಕೊಳ್ಳಿ.
ಸ್ಪಷ್ಟ ಸಂವಹನ ಮಾಡಿ, ಸಹಾನುಭೂತಿಯಿಂದ ಕೇಳಿ ಮತ್ತು ನಿರ್ಧಾರಗಳಲ್ಲಿ ವಿವೇಕವನ್ನು ಕಾಪಾಡಿ. ನಮಸ್ಕಾರ ವೃಶ್ಚಿಕರೇ, ಇಂದು ನಿಮ್ಮ ಆಂತರಿಕ ತೀವ್ರತೆ ಮತ್ತು ಸ್ಪಷ್ಟತೆ ಬೆಳಗುತ್ತದೆ. ಒಳನೋಟವನ್ನು ನಂಬಿ. ಮಂಗಳನ ಪ್ರಭಾವವು ನಿಮ್ಮ ನಿರ್ಧಾರಶೀಲತೆಯನ್ನು ಹೆಚ್ಚಿಸುತ್ತದೆ. ತ್ವರಿತ ಕ್ರಮಗಳು ಫಲಪ್ರದವಾಗಬಹುದು, ಆದರೆ ಪ್ರಮುಖ ಸಂವಹನಗಳನ್ನು ದಾಖಲೆಗೊಳಿಸಿ. ಕ್ಷೀಣಿಸುತ್ತಿರುವ ಚಂದ್ರನ ಪರಿಣಾಮದಿಂದ ಭಾವನಾತ್ಮಕ ಬಿಡುಗಡೆಗೆ ಅವಕಾಶ ಸಿಗುತ್ತದೆ. ಭಾವನಾತ್ಮಕವಾಗಿ ಸತ್ಯ ಮತ್ತು ದುರ್ಬಲತೆಯನ್ನು ಹಂಚಿಕೊಳ್ಳುವುದು ಇಂದು ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ಒಂಟಿಗಳು ಕೆಲಸ ಅಥವಾ ಸಂಶೋಧನಾ ವಲಯಗಳಲ್ಲಿ ಆಕರ್ಷಣೆಯನ್ನು ಕಂಡುಕೊಳ್ಳಬಹುದು. ದಾಂಪತ್ಯಗಳು ಪ್ರಾಮಾಣಿಕ ಸಂಭಾಷಣೆಗಳಿಂದ ಸ್ಪಷ್ಟತೆ ಪಡೆಯುತ್ತಾರೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ತನಿಖಾ ದೃಷ್ಟಿ ಮತ್ತು ಮಧ್ಯಸ್ಥಿಕೆ ಕೌಶಲಗಳು ಮುಖ್ಯವಾಗುತ್ತವೆ. ಸಂಕೀರ್ಣ ವಿಷಯಗಳನ್ನು ದಾಖಲೆ ಮಾಡಿ ಮತ್ತು ತಂಡದೊಂದಿಗೆ ಸ್ಪಷ್ಟವಾಗಿ ಹಂಚಿಕೊಳ್ಳಿ. ಆರ್ಥಿಕ ನಿರ್ಧಾರಗಳಲ್ಲಿ ತಾತ್ಕಾಲಿಕ ಒಪ್ಪಂದಗಳನ್ನು ತಾಳ್ಮೆಯಿಂದ ಪರಿಶೀಲಿಸಿ. ಬೆಳಗಿನ ತೀವ್ರ ವ್ಯಾಯಾಮವು ಭಾವನಾತ್ಮಕ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಮಧ್ಯಾಹ್ನದಲ್ಲಿ ಸ್ವಲ್ಪ ವಿಶ್ರಾಂತಿ ಮತ್ತು ಜರ್ನಲಿಂಗ್ ಮನಸ್ಸಿಗೆ ಸ್ಪಷ್ಟತೆಯನ್ನು ತರುತ್ತದೆ. ನೀರಿನ ಸೇವನೆ ಮತ್ತು ವಿಶ್ರಾಂತಿ ಪ್ರಾಥಮಿಕತೆಯಾಗಿರಲಿ. ಇಂದು ನಿಮ್ಮ ಒಳನೋಟವನ್ನು ಕಾರ್ಯಕ್ಕೆ ತರುವ ಸಮಯ. ಸ್ಪಷ್ಟವಾಗಿ ದಾಖಲೆ ಮಾಡಿ, ಭಾವನೆಗಳನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳಿ ಮತ್ತು ನಿರ್ಧಾರಗಳಲ್ಲಿ ತಾಳ್ಮೆಯನ್ನು ಕಾಪಾಡಿ. ನಮಸ್ಕಾರ ಧನುರೇ, ಇಂದು ನಿಮ್ಮ ಸಾಹಸ ಮತ್ತು ಧೈರ್ಯ ಬೆಳಗುತ್ತದೆ. ಹೊಸ ದಿಕ್ಕುಗಳನ್ನು ಅನ್ವೇಷಿಸಲು ಸಿದ್ಧರಾಗಿ. ಮಂಗಳನ ಶಕ್ತಿ ಇಂದು ನಿಮ್ಮ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತದೆ. ತ್ವರಿತ ಕ್ರಮಗಳು ಫಲಪ್ರದವಾಗಬಹುದು, ಆದರೆ ಪ್ರಮುಖ ನಿರ್ಧಾರಗಳ ಮೊದಲು ಸಣ್ಣ ವಿರಾಮ ತೆಗೆದು ದೃಢತೆಯನ್ನು ಪರಿಶೀಲಿಸಿ. ಒಂಟಿಗಳು ಬೌದ್ಧಿಕ ಸಂಭಾಷಣೆಗಳ ಮೂಲಕ ಆಕರ್ಷಣೆಯನ್ನು ಕಂಡುಕೊಳ್ಳಬಹುದು. ದಾಂಪತ್ಯಗಳು ಭವಿಷ್ಯದ ಸಾಹಸಗಳನ್ನು ಚರ್ಚಿಸುವ ಮೂಲಕ ಸಮನ್ವಯವನ್ನು ಗಾಢಗೊಳಿಸಬಹುದು. ದುರ್ಬಲತೆಯನ್ನು ಹಂಚಿಕೊಳ್ಳುವುದು ಇಂದು ಬಲವನ್ನು ನೀಡುತ್ತದೆ. ವೃತ್ತಿಯಲ್ಲಿ ಫೈಲ್ಗಳನ್ನು ಸಂಘಟಿಸಿ ಮತ್ತು ನಿಮ್ಮ ಸಂದೇಶಗಳನ್ನು ಸ್ಪಷ್ಟವಾಗಿ ದಾಖಲಿಸಿ. ಸಾರ್ವಜನಿಕ ತಯಾರಿ ಇಂದು ಫಲಪ್ರದ. ತಂಡದೊಂದಿಗೆ ಹೊಸ ಯೋಜನೆಗಳನ್ನು ಚರ್ಚಿಸಿ, ಆದರೆ ಒಪ್ಪಂದಕ್ಕೆ ಮುನ್ನ ದಾಖಲೆ ಪರಿಶೀಲಿಸಿ. ಮಧ್ಯಾಹ್ನದ ವೇಳೆ ಶಕ್ತಿ ಕಡಿಮೆಯಾಗಬಹುದು. ಪುನಶ್ಚೈತನ್ಯಕ್ಕಾಗಿ ಸೌಮ್ಯ ಯೋಗ ಅಥವಾ ಈಜು ಪ್ರಯೋಜನಕಾರಿ. ಜಲಸಂಚಯನಕ್ಕೆ ಆದ್ಯತೆ ನೀಡಿ ಮತ್ತು ಮಧ್ಯಾಹ್ನ ಸಣ್ಣ ವಿಶ್ರಾಂತಿ ಪರಿಗಣಿಸಿ. ಇಂದು ಧೈರ್ಯದಿಂದ ಮುಂದುವರಿಯಿರಿ, ಆದರೆ ಸ್ಪಷ್ಟತೆಯೊಂದಿಗೆ. ಹೊಸ ಅವಕಾಶಗಳನ್ನು ಸ್ವೀಕರಿಸಿ ಮತ್ತು ನಿರ್ಧಾರಗಳಲ್ಲಿ ವಿವೇಕವನ್ನು ಕಾಪಾಡಿ. ನಮಸ್ಕಾರ ಮಕರರೇ, ಇಂದು ನಿಮ್ಮ ಶ್ರೇಷ್ಠತೆ ಮತ್ತು ಶಿಸ್ತಿನ ಶಕ್ತಿ ಬೆಳಗುತ್ತದೆ. ಧೈರ್ಯದಿಂದ ಮುಂದುವರಿಯಿರಿ. ಶನಿಯ ಶಿಸ್ತಿನ ಪ್ರಭಾವವು ನಿಮ್ಮ ತಾಳ್ಮೆ ಮತ್ತು ಕಾರ್ಯತಂತ್ರವನ್ನು ಉತ್ತೇಜಿಸುತ್ತದೆ. ಸಣ್ಣ ಪರಿಶೀಲನೆಗಳೊಂದಿಗೆ ದೀರ್ಘಕಾಲಿಕ ಗುರಿಗಳ ಕಡೆಗೆ ಸ್ಥಿರವಾಗಿ ಸಾಗಿರಿ. ಇಂದು ಯೋಜನೆಗಳನ್ನು ದಾಖಲೆಗೊಳಿಸಿ ಮತ್ತು ಕ್ರಮಬದ್ಧವಾಗಿ ಮುಂದುವರಿಯಿರಿ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ದೈನಂದಿನ ಯೋಜನೆಗಳ ಬಗ್ಗೆ ಚರ್ಚೆ ಇಂದು ಫಲಪ್ರದ. ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳಿ. ಒಂಟಿಗಳು ಬೌದ್ಧಿಕ ಅಥವಾ ವೃತ್ತಿಪರ ಸಂಪರ್ಕಗಳಲ್ಲಿ ಆಸಕ್ತಿಯನ್ನು ಕಂಡುಕೊಳ್ಳಬಹುದು. ಫೈಲ್ಗಳನ್ನು ಸಂಘಟಿಸಿ ಮತ್ತು ನಿಮ್ಮ ಸಂದೇಶಗಳನ್ನು ಸ್ಪಷ್ಟವಾಗಿ ದಾಖಲಿಸಿ. ಸಾರ್ವಜನಿಕ ತಯಾರಿ ಮತ್ತು ದಾಖಲೆಗಳು ಇಂದು ಪ್ರಮುಖ. ಅಧಿಕಾರಶಾಹಿ ವಿಳಂಬಗಳೊಂದಿಗೆ ತಾಳ್ಮೆ ಇರಲಿ. ನಿಮ್ಮ ಶಾಂತ ಕಾರ್ಯಕ್ಷಮತೆ ಗಮನ ಸೆಳೆಯುತ್ತದೆ. ಮಧ್ಯಾಹ್ನದ ವೇಳೆ ಶಕ್ತಿ ಕಡಿಮೆಯಾಗಬಹುದು. ಪುನಶ್ಚೈತನ್ಯಕ್ಕಾಗಿ ಸೌಮ್ಯ ಯೋಗ ಅಥವಾ ಈಜು ಪ್ರಯೋಜನಕಾರಿ. ಜಲಸಂಚಯನಕ್ಕೆ ಆದ್ಯತೆ ನೀಡಿ ಮತ್ತು ಮಧ್ಯಾಹ್ನ ಸಣ್ಣ ವಿಶ್ರಾಂತಿ ಪರಿಗಣಿಸಿ. ಇಂದು ನಿಮ್ಮ ಶಿಸ್ತನ್ನು ಮತ್ತು ದೃಢತೆಯನ್ನು ಕಾರ್ಯಕ್ಕೆ ತನ್ನಿಕೊಳ್ಳಿ. ನಿರ್ಧಾರಗಳಲ್ಲಿ ತಾಳ್ಮೆ ಮತ್ತು ದಾಖಲೆಗಳಲ್ಲಿ ಸ್ಪಷ್ಟತೆ ನಿಮ್ಮ ಗೆಲುವು. ನಮಸ್ಕಾರ ಕುಂಬರೆ, ಇಂದು ನಿಮ್ಮ ನವೀನತೆ ಮತ್ತು ಬೌದ್ಧಿಕ ಸ್ವಾತಂತ್ರ್ಯ ಬೆಳಗುತ್ತದೆ. ಹೊಸ ವಿಚಾರಗಳಿಗೆ ಮನಸ್ಸು ತೆರೆಯಿರಿ. ಯುರೇನಸ್ನ ಪ್ರಭಾವದಿಂದ ಇಂದು ಅಸಾಂಪ್ರದಾಯಿಕ ಆಲೋಚನೆಗಳು ಮತ್ತು ತ್ವರಿತ ಪ್ರೇರಣೆಗಳು ಬರುತ್ತವೆ. ಹೊಸ ಐಡಿಯಾಗಳನ್ನು ಪರಿಶೀಲಿಸಿ, ಆದರೆ ತ್ವರಿತ ನಿರ್ಧಾರಗಳ ಮೊದಲು ಸಣ್ಣ ತಿದ್ದುಪಡಿ ಮಾಡಿ. ಸಿಂಗಲ್ಸ್ಗಳಿಗೆ ಅಸಾಂಪ್ರದಾಯಿಕ ಸಂಪರ್ಕಗಳು ಇಂದು ಆಕರ್ಷಕವಾಗುತ್ತವೆ. ಬೌದ್ಧಿಕ ಸಂಭಾಷಣೆಗಳಿಗೆ ಅವಕಾಶ ನೀಡಿ. ಜೋಡಿಯವರು ಸಹಕಾರದ ಮೂಲಕ ಆಳವಾದ ಸಂಬಂಧವನ್ನು ಗಾಢಗೊಳಿಸಬಹುದು. ಸತ್ಯ ಮತ್ತು ಸ್ಪಷ್ಟತೆ ಇಂದು ಪ್ರಮುಖ. ವೃತ್ತಿಯಲ್ಲಿ ನಿಮ್ಮ ವಿಶಿಷ್ಟ ದೃಷ್ಟಿಕೋನವು ತಂಡದ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಮಧ್ಯಾಹ್ನದ ನಂತರ ಸಹಯೋಗಕ್ಕೆ ಅವಕಾಶ ನೀಡಿ. ಆರ್ಥಿಕ ನಿರ್ಧಾರಗಳಲ್ಲಿ ತಾತ್ಕಾಲಿಕ ಒಪ್ಪಂದಗಳನ್ನು ತಾಳ್ಮೆಯಿಂದ ಪರಿಶೀಲಿಸಿ. ತೀವ್ರ ಚಲನೆಗೆ ದೇಹವನ್ನು ತಯಾರಿಸಿ. ಚುರುಕಾದ ವ್ಯಾಯಾಮ ಅಥವಾ ಹೃದಯ ರಕ್ತನಾಳದ ಚಟುವಟಿಕೆಗಳು ಉತ್ತಮ. ಜಲಸಂಚಯನಕ್ಕೆ ಆದ್ಯತೆ ನೀಡಿ ಮತ್ತು ಮನಸ್ಸಿಗೆ ಸಮತೋಲನಕ್ಕಾಗಿ ಉಸಿರಾಟ ಅಭ್ಯಾಸಗಳನ್ನು ಸೇರಿಸಿ. ಇಂದು ಹೊಸದನ್ನು ಸ್ವೀಕರಿಸಿ, ಆದರೆ ಸ್ಪಷ್ಟತೆಯೊಂದಿಗೆ. ನಿಮ್ಮ ನವೀನ ಆಲೋಚನೆಗಳನ್ನು ಹಂಚಿಕೊಳ್ಳಿ
ಮತ್ತು ನಿರ್ಧಾರಗಳಲ್ಲಿ ತಾಳ್ಮೆಯನ್ನು ಕಾಪಾಡಿ. ನಮಸ್ಕಾರ ಮೀನರೇ. ಇಂದು ನಿಮ್ಮ ಸಹಾನುಭೂತಿ ಮತ್ತು ಸೃಜನಶೀಲತೆ ಬೆಳಗುತ್ತದೆ. ನಿಮ್ಮ ಒಳಗಿನ ದಿಕ್ಕನ್ನು ಕೇಳಿ. ನೆಪ್ಚೂನ್ ಮತ್ತು ಗುರುನ ಪ್ರಭಾವವು ನಿಮ್ಮ ಆಂತರಿಕ ಜ್ಞಾನ ಮತ್ತು ಕಲಾತ್ಮಕ ದೃಷ್ಟಿಯನ್ನು ಉತ್ತೇಜಿಸುತ್ತದೆ. ನಿಮ್ಮ ಭಾವನೆಗಳು ಮತ್ತು ಇಂಟ್ಯೂಷನ್ ಇಂದು ಸ್ಪಷ್ಟವಾಗುತ್ತವೆ. ಮಂಗಳನ ಚುರುಕಿನ ಶಕ್ತಿ ನಿಮಗೆ ಧೈರ್ಯವನ್ನು ನೀಡುತ್ತದೆ. ಆದರೆ ತ್ವರಿತ ನಿರ್ಧಾರಗಳ ಮೊದಲು ನಿಮ್ಮ ಒಳನೋಟವನ್ನು ಪರಿಶೀಲಿಸಿ. ಇಂದು ನಿಜವಾದ ದುರ್ಬಲತೆಯ ಮೂಲಕ ಪ್ರಣಯವು ಜಾಗೃತಗೊಳ್ಳುತ್ತದೆ. ಸೃಜನಶೀಲ ಅಥವಾ ಆಧ್ಯಾತ್ಮಿಕ ವಲಯಗಳಲ್ಲಿ ಹೊಸ ಸಂಪರ್ಕಗಳು ಉದ್ಭವಿಸಬಹುದು. ದಂಪತಿಗಳು ಸಹಯೋಗಿ ಸೃಜನಶೀಲ ಯೋಜನೆಗಳಿಂದ ಉತ್ಸಾಹವನ್ನು ಪುನರುಜ್ಜೀವನಗೊಳಿಸಬಹುದು. ಸಂವೇದನಾತ್ಮಕ ಸಂಕೇತಗಳನ್ನು ಗಮನಿಸಿ ಮತ್ತು ಆಸೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ. ಮಂಗಳನ ಶಕ್ತಿ ನಿಮ್ಮ ದೃಢತೆಯನ್ನು ಜಾಗೃತಗೊಳಿಸುತ್ತದೆ. ವೈಯಕ್ತಿಕ ಗಡಿಗಳನ್ನು ಧೈರ್ಯವಾಗಿ ಪುನರ್ವ್ಯಾಖ್ಯಾನಿಸಿ. ವೃತ್ತಿಯಲ್ಲಿ ಸಂವಹನವೇ ಕೇಂದ್ರ. ನಿಮ್ಮ ದೃಷ್ಟಿಕೋನವನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ. ತಂಡದೊಂದಿಗೆ ಸಹಯೋಗವು ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ. ಏಕಾಂತ ಚಿಂತನೆ ಮತ್ತು ಸೃಜನಶೀಲ ಕಾರ್ಯಗಳನ್ನು ಸಮತೋಲನಗೊಳಿಸಿ. ಶರೀರದ ಚೈತನ್ಯವನ್ನು ಹರಿಸಲು ಈಜು, ನೃತ್ಯ ಅಥವಾ ಸೃಜನಶೀಲ ಚಲನಗಳನ್ನು ಆಯ್ಕೆ ಮಾಡಿ. ದಿನವಿಡೀ 3 ಸರು ಉಸಿರ ವಿರಾಮಗಳನ್ನು ತೆಗೆದುಕೊಳ್ಳಿ ಮತ್ತು ಮಧ್ಯಾಹ್ನ 3 ಗಂಟೆಯ ಸುತ್ತ ಶುಂಠಿ ಚಹಾ ಅಥವಾ ಪುದೀನಾ ಗಿಡಮೂಲಿಕೆ ಚಹಾ ನಿಮ್ಮ ಮನಸ್ಸಿಗೆ ಸ್ಪಷ್ಟತೆಯನ್ನು ತರುತ್ತದೆ. ಜಲಸಂಚಯನವನ್ನು ಪ್ರಾಥಮಿಕವಾಗಿಟ್ಟುಕೊಳ್ಳಿ. ಇಂದು ಅದೃಷ್ಟ ಸಂಖ್ಯೆಗಳು 7, 16, 23, 41, 58, 62. ಸೃಜನಶೀಲ ಸಹಯೋಗಗಳು ಮತ್ತು ಆಧ್ಯಾತ್ಮಿಕ ಕೂಟಗಳಲ್ಲಿ ಅವಕಾಶಗಳು ಬೆಳೆಯುತ್ತವೆ. ಮಧ್ಯಾಹ್ನ 2 ರಿಂದ 5 ಗಂಟೆಯ ನಡುವೆ ಸ್ಥಳೀಯ ಪ್ರಯಾಣಗಳು ಮತ್ತು ಸಾಂಸ್ಕೃತಿಕ ಭೇಟಿಗಳು ವಿಶೇಷ ಫಲ ತರುತ್ತವೆ. ಸಮಾರೋಪ. ನಿಮ್ಮ ಅಂತರ್ಪ್ರಜ್ಞೆಯನ್ನು ನಂಬಿ. ಮೀನರೇ, ಇಂದು ನಿಮ್ಮ ಕಲ್ಪನೆಗಳೇ ನಿಮ್ಮ ಮಾರ್ಗದರ್ಶಕವಾಗಲಿ.